ಯಾವ ಇನ್ವೆಸ್ಟ್ಮೆಂಟಲ್ಲಿ ರಿಸ್ಕ್ ಕಡಿಮೆ ಹಾಗೆ ಅದರ ರಿಟರ್ನ್ಸ್ಗೆ ಗೌರ್ಮೆಂಟಿಂದ ಬ್ಯಾಕಪ್ ಇದೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಎರಡು ಫೀಚರ್ ನಮಗೆ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಸಿಗುತ್ತೆ. ಸೊ ಈ ಹೊಸ ವಿಡಿಯೋ ಸೀರೀಸ್ ಆದ ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ನಾವು 5 ಥರದ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಪ್ರತಿ ಎಪಿಸೋಡಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ಸ್ಕೀಮ್ ಬಗ್ಗೆ ಮಾತಾಡೋಣ. ಅದು ಯಾವುದಂದರೆ 2015ರಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಕ್ಯಾಂಪೇನಲ್ಲಿ ಲಾಂಚ್ ಆದ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ. ಈ ಯೋಜನೆ ಶುರು ಮಾಡಿದ ಮೂಲ ಉದ್ದೇಶ ಹೆಣ್ಮಕ್ಳ ಫೈನಾನ್ಷಿಯಲ್ ಫ್ಯೂಚರ್ನ ಸೆಕ್ಯೂರ್ ಮಾಡೋಕ್ಕೆ ಹಾಗೆ ಸಮೃದ್ಧಿಗೊಳಿಸೋಕ್ಕೆ. ಈ ಸ್ಕೀಮ್ನ ರಿಟರ್ನ್ ಎಷ್ಟೊಂದು ಸಲ PPF ರಿಟರ್ನ್ಗಿಂತ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ಅಫೋರ್ಡಬಲ್ ಇದೆ. ಯಾಕೆಂದರೆ ಇದರಲ್ಲಿ ನೀವು ಅತಿ ಕಡಿಮೆ ಅಂದರೆ ₹250 ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಲ್ವಾ? ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಇರೋ 7 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಹಾಗೆ ಕೊನೆಯಲ್ಲಿ ನೀವು ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ, ನಾನು ಸಿಂಧು. ಝೀರೋದ ವಾರ್ಸಿಟಿ ವಿಡಿಯೋಸ್ಗೆ ಸ್ವಾಗತ. ಎಲ್ಲದಕ್ಕಿಂತ ಫಸ್ಟ್ ಹಾಗೆ ಇಂಪಾರ್ಟೆಂಟ್ ಫೀಚರ್ ಏನಂದರೆ ಇದರಲ್ಲಿ ಯಾರು ಹಾಗೆ ಎಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಅನ್ನೋದು. ಇದರಲ್ಲಿ ಲೀಗಲ್ ಗಾರ್ಡಿಯನ್ ಅವರ ಹೆಣ್ಣು ಮಗುವಿನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಹೆಣ್ಣು ಮಗುವಿನ ವಯಸ್ಸು 10 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು. ಒಬ್ಬ ಹೆಣ್ಣು ಮಗುವಿನ ಹೆಸರಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡೋಕ್ಕಾಗೋದು. ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಕೇವಲ 2 ಹೆಣ್ಣು ಮಕ್ಕಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಆದರೆ ಇದರಲ್ಲಿ ನಿಮಗೆ ಟ್ವಿನ್ ಗರ್ಲ್ಸ್ ಇದ್ದರೆ ಒಂದು ಎಕ್ಸೆಪ್ಷನ್ ಇದೆ. ಆದರೆ ಇದರಲ್ಲೂ ಕೂಡ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಮೊದಲನೇ ಮಗು ಹೆಣ್ಣಾಗಿದ್ದು 2ನೇ ಸಲ ಟ್ವಿನ್ಸ್ ಆಗಿದ್ರೆ ಅವಾಗ ಮಾತ್ರ ನೀವು 3 ಅಕೌಂಟ್ನ ಓಪನ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಮೊದಲಿಗೆ ಟ್ವಿನ್ಸ್ ಇದ್ದು 2ನೇ ಸಲಕ್ಕೆ ಮತ್ತೆ ಹೆಣ್ಣು ಮಗು ಆಗಿದ್ರೆ ಈ ಕೇಸಲ್ಲಿ ನೀವು 2 ಅಕೌಂಟ್ ಓಪನ್ ಮಾಡೋಕ್ಕೆ ಆಗೋದು. ಸುಕನ್ಯಾ ಸಮೃದ್ಧಿ ಅಕೌಂಟ್ನ ನೀವು ಯಾವುದೇ ಪೋಸ್ಟ್ ಆಫೀಸಲ್ಲಿ ಅಥವಾ ಆಥರೈಸ್ಡ್ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು. ನೀವೇನಾದರೂ ನಿಮ್ಮ ಊರಿಂದ ಬೇರೆ ಊರಿಗೆ ಶಿಫ್ಟ್ ಆದರೆ ಅವಾಗ ಕೂಡ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ನ ಚೇಂಜ್ ಮಾಡ್ಬೋದು. ನೀವು ಈ ಅಕೌಂಟ್ ಓಪನ್ ಮಾಡೋದಕ್ಕೆ ಫಾರ್ಮ್ 1 ಹಾಗೆ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಇದರ ಜೊತೆಗೆ ಲೀಗಲ್ ಗಾರ್ಡಿಯನ್ ಅವರ ಐಡೆಂಟಿಟಿ ಪ್ರೂಫ್ ಆದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೆ ಅಡ್ರೆಸ್ ಪ್ರೂಫ್ ಕೂಡ ಸಬ್ಮಿಟ್ ಮಾಡಬೇಕು. ಇವಾಗ 2ನೇ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಂದರೆ ಈ ಅಕೌಂಟ್ನ ಯಾರು ಆಪ್ರೇಟ್ ಮಾಡೋದು ಅಂತ. ಹೆಣ್ಮಗುವಿನ ಏಜ್ 18 ವರ್ಷ ಆಗೋವರೆಗೂ ಲೀಗಲ್ ಗಾರ್ಡಿಯನ್ ಈ ಅಕೌಂಟ್ನ ಆಪ್ರೇಟ್ ಮಾಡ್ಬೋದು. 18 ವರ್ಷ ಆದಮೇಲೆ ಹುಡುಗಿನೇ ಈ ಅಕೌಂಟ್ನ ಆಪ್ರೇಟ್ ಮಾಡ್ಬೋದು. ಈಗ 3ನೇ ಫೀಚರ್ ಬಗ್ಗೆ ನೋಡೋಣ, ಅದೇ ಡೆಪಾಸಿಟ್ಸ್. ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಯಾವಾಗ ಓಪನ್ ಮಾಡ್ತಿರೋ ಆಗ ಮಿನಿಮಮ್ ₹250 ಡೆಪಾಸಿಟ್ ಮಾಡಿ ಓಪನ್ ಮಾಡಬೇಕು. ಪ್ರತಿ ವರ್ಷ ನೀವು ಮಿನಿಮಮ್ ₹250 ಹಾಗೆ ಮ್ಯಾಕ್ಸಿಮಮ್ ₹1.5 ಲಕ್ಷ ಡೆಪಾಸಿಟ್ ಮಾಡ್ಬೋದು. ಇದನ್ನು ಲಮ್ಸಮ್ ಇಲ್ಲ ಇನ್ಸ್ಟಾಲ್ಮೆಂಟ್ ಥರನೂ ಡೆಪಾಸಿಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಏನಾದರೂ ನೀವು ಈ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟ್ನ ಡಿಫಾಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಅಕೌಂಟ್ನ ಡಿಫಾಲ್ಟಿಂದ 15 ವರ್ಷದ ಒಳಗೆ ರಿವೈವ್ ಮಾಡೋಕ್ಕೆ ₹50 ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ನೀವು ಯಾವ್ಯಾವ ವರ್ಷ ಡಿಫಾಲ್ಟ್ ಮಾಡ್ತಿರೋ ಪ್ರತಿ ವರ್ಷಕ್ಕೂ ಮಿನಿಮಮ್ ಅಮೌಂಟ್ ₹250 ಜೊತೆಗೆ ಈ ₹50 ಪೇ ಮಾಡಬೇಕಾಗುತ್ತೆ. ಎನಿವೇಸ್, ಸುಕನ್ಯಾ ಸಮೃದ್ಧಿ ಅಕೌಂಟ್ ಮೆಚುರಿಟಿ 21 ವರ್ಷಕ್ಕೆ ಇದ್ದರೂ ಕೂಡ ಈ ಅಕೌಂಟಲ್ಲಿ ಡೆಪಾಸಿಟ್ ಮಾಡಬೇಕಾಗಿರೋದು 15 ವರ್ಷಕ್ಕೆ ಮಾತ್ರ. ಹಾಗೆ ಡೆಪಾಸಿಟ್ಸ್ನ 250ರ ಮಲ್ಟಿಪಲ್ಸಲ್ಲಿ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ನಿಮಗೆ ಸೆಕ್ಷನ್ 80C ₹1.5 ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. 4th ಫೀಚರ್ ಏನಂದರೆ ಅದು ರಿಟರ್ನ್ಸ್ ಬಗ್ಗೆ, ಅಂದರೆ ಇಂಟ್ರೆಸ್ಟ್ ಬಗ್ಗೆ. ಪ್ರತಿ ಕ್ವಾರ್ಟರ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಇಂಟ್ರೆಸ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಸೆಪ್ಟೆಂಬರ್ 2024ರ ಕ್ವಾರ್ಟರ್ ತನಕ ಇದರ ಇಂಟ್ರೆಸ್ಟ್ ರೇಟ್ 8.2% ಇತ್ತು. ಇದು ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ. ಹಾಗಾಗಿ ನಿಮಗೆ ಈ ಕ್ವಾರ್ಟರಲ್ಲಿ ಸಿಗ್ತಿರೋ ಇಂಟ್ರೆಸ್ಟ್ ಮುಂದಿನ ಕ್ವಾರ್ಟರ್ ಚೇಂಜ್ ಆಗಿರ್ಬೋದು. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಅಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ನೀವೇನಾದರೂ ಪ್ರತಿ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ ಏನಿದೆ ಅನ್ನೋದು ನೋಡಬೇಕಂದ್ರೆ ಇಂಟ್ರೆಸ್ಟ್ ರೇಟ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ಈ ಇಂಟ್ರೆಸ್ಟ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ರೂಲ್ ಪ್ರಕಾರ ಪ್ರತಿ ತಿಂಗಳ 5ನೇ ತಾರೀಕಿನಿಂದ ತಿಂಗಳ ಕೊನೆ ತನಕ ಇರೋ ಕಡಿಮೆ ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ.
ಬನ್ನಿ ಇದನ್ನ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ ಜಿಮ್ಮಿದು ಏಪ್ರಿಲ್ ಎಂಡ್ಗೆ ಬ್ಯಾಲೆನ್ಸ್ 1,00,000 ಇದೆ. ಮೇ 10ಕ್ಕೆ ಜಿಮ್ಮಿ 50,000 ಇನ್ವೆಸ್ಟ್ ಮಾಡ್ತಾನೆ. ಸೊ ಮೇ ಎಂಡ್ಗೆ ಐಡಿಯಲಿ ಇಂಟ್ರೆಸ್ಟ್ ರೇಟ್ 1,50,000ಕ್ಕೆ ಕ್ಯಾಲ್ಕುಲೇಟ್ ಆಗಬೇಕು. ಆದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದು 1,00,000ಕ್ಕೆ. ಯಾಕಂದರೆ ರೂಲ್ ಪ್ರಕಾರ 5ನೇ ತಾರೀಕಿನಿಂದ 31ನೇ ತಾರೀಕು ತನಕ ಇರೋ ಕಡಿಮೆ ಬ್ಯಾಲೆನ್ಸ್ ಅಂದರೆ 1,00,000ಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗಾಗಿ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಥರ ಪೇ ಮಾಡ್ತಿದ್ರೆ ಪ್ರತಿ ತಿಂಗಳು 5ನೇ ತಾರೀಕು ಮುಂಚೆ ಇನ್ವೆಸ್ಟ್ ಮಾಡಿ. ಹಾಗೆ ನೀವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಏಪ್ರಿಲ್ 5ಕ್ಕಿಂತ ಮುಂಚೆ ಮಾಡೋದ್ರಿಂದ ನಿಮಗೆ ಬೆಟರ್ ಇಂಟ್ರೆಸ್ಟ್ ಸಿಗುತ್ತೆ. ಈ ಇಂಟ್ರೆಸ್ಟ್ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಎಂಡಲ್ಲಿ ನಿಮ್ಮ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಅಂದರೆ ಇದು ಆ್ಯನ್ಯಲಿ ಕಾಂಪೌಂಡ್ ಆಗುತ್ತೆ. ಬನ್ನಿ ಹಾಗಾದರೆ ಜಿಮ್ಮಿ ಎಕ್ಸಾಂಪಲ್ ನೋಡೋದಾದರೆ ಅವನು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಂದರೆ 1,50,000 ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತಾನೆ. ಆದರೆ ಇದರಲ್ಲಿ 2 ವಿಷಯ ಗಮನದಲ್ಲಿಟ್ಕೊಳ್ಳಿ. ನಾನು ಮುಂಚೆ ಹೇಳಿದ್ದೆ ಪ್ರತಿ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ ಅಂತ. ಆದರೆ ಇಲ್ಲಿ ಇಲಸ್ಟ್ರೇಟಿವ್ ಪರ್ಪಸ್ಗೆ ಇಂಟ್ರೆಸ್ಟ್ ರೇಟ್ ಸೇಮ್ ತೊಗೊಂಡಿದ್ದೀವಿ, ಅಂದರೆ 8.2% ತೊಗೊಂಡಿದ್ದೀವಿ. ಹಾಗೆ ಜಿಮ್ಮಿ ಎಲ್ಲ ಇನ್ವೆಸ್ಟ್ಮೆಂಟ್ ಏಪ್ರಿಲ್ 5ಕ್ಕಿಂತ ಮುಂಚೆನೇ ಇನ್ವೆಸ್ಟ್ ಮಾಡಿರ್ತಾನೆ ಅಂತ ತೊಗೊಂಡಿದ್ದೀವಿ. ಸೊ ಎಲ್ಲ 12 ತಿಂಗಳದ್ದು ಇಂಟ್ರೆಸ್ಟ್ ಸಿಗುತ್ತೆ. 21 ವರ್ಷದ ಕೊನೆಗೆ ಅವನು 15 ವರ್ಷ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ದಕ್ಕೆ 49,32,119 ರೂಪಾಯಿ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಟೋಟಲ್ 71,82,119 ಸಿಗುತ್ತೆ. ಬನ್ನಿ ಇವಾಗ 5th ಫೀಚರ್ ಬಗ್ಗೆ ನೋಡೋಣ. ಅದೇನಂದ್ರೆ ನಿಮ್ಮ ಅಕೌಂಟ್ ಮೆಚ್ಯೂರ್ ಯಾವಾಗ ಆಗುತ್ತೆ ಅಂತ. ನಾನು ಆಗ್ಲೇ ಹೇಳಿದ ಹಾಗೆ 21 ವರ್ಷ ಆದ್ಮೇಲೆ ಮೆಚ್ಯೂರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 21 ವಯಸ್ಸಲ್ಲ. ಇದರ ಅರ್ಥ ಹೆಣ್ಣು ಮಗುವಿನ ವಯಸ್ಸು 3 ವರ್ಷ ಇದ್ದಾಗ ನೀವು ಅಕೌಂಟ್ ಓಪನ್ ಮಾಡಿದ್ರೆ 21 ವರ್ಷ ಆದ್ಮೇಲೆ ಮೆಚ್ಯೂರ್ ಆಗುತ್ತೆ. ಅಂದ್ರೆ ಈ ಹುಡುಗಿಗೆ 24 ವರ್ಷ ವಯಸ್ಸಾದಾಗ ಅಕೌಂಟ್ ಮೆಚ್ಯೂರ್ ಆಗುತ್ತೆ. 6th ಫೀಚರಲ್ಲಿ ಎಕ್ಸೆಂಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇನಂದ್ರೆ ನೀವು ಯಾವಾಗ ಅಕೌಂಟ್ನ ಪ್ರೀಮೆಚೂರ್ ಕ್ಲೋಸ್ ಮಾಡ್ಬೋದು ಅಂತ. ಈ ಥರ 3 ಸಿಚುವೇಶನ್ಸ್ ಇದೆ. ಅದ್ಯಾವುದಂದ್ರೆ ಮೊದಲನೇದು ಹುಡುಗಿಯ ಮದುವೆ ಸಂದರ್ಭದಲ್ಲಿ. ನೀವಿದಕ್ಕೆ ಹುಡುಗಿಯ ವಯಸ್ಸು 18 ವರ್ಷ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಸಬ್ಮಿಟ್ ಮಾಡಬೇಕು. ಈ ಕೇಸಲ್ಲಿ ನೀವು ಅಕೌಂಟ್ನ ಪ್ರೀಮೆಚೂರ್ ಕ್ಲೋಸ್ ಮಾಡ್ಬೋದು. ಆದರೆ ಇದಕ್ಕೂ ಒಂದು ಕಂಡೀಷನ್ ಇದೆ. ಅದೇನಂದರೆ ಈ ಅಕೌಂಟ್ನ ಮ್ಯಾರೇಜ್ ಡೇಟ್ಗಿಂತ 1 ತಿಂಗಳು ಮುಂಚೆ ಕ್ಲೋಸ್ ಮಾಡೋಕ್ಕಾಗಲ್ಲ. ಹಾಗೆ ಮ್ಯಾರೇಜ್ ಡೇಟ್ ಆಗಿ 3 ತಿಂಗಳ ನಂತರ ಕ್ಲೋಸ್ ಮಾಡೋಕ್ಕಾಗಲ್ಲ. ಇದರ ಅರ್ಥ ಉದಾಹರಣೆಗೆ ಮ್ಯಾರೇಜ್ ಡೇಟ್ ಏಪ್ರಿಲ್ 19ಕ್ಕೆ ಇದ್ದರೆ ಮಾರ್ಚ್ 19ಕ್ಕಿಂತ ಮುಂಚೆ ಕ್ಲೋಸ್ ಮಾಡೋಕ್ಕಾಗಲ್ಲ. ಮಾರ್ಚ್ 19 ಆದಮೇಲೆ ಕ್ಲೋಸ್ ಮಾಡ್ಬೋದು. ಹಾಗೆ ಏಪ್ರಿಲ್ 19ಕ್ಕೆ ಮದುವೆ ಇದ್ದರೆ ಇದರ 3 ತಿಂಗಳು ನಂತರ ಅಂದರೆ ಜುಲೈ 19 ಆದಮೇಲೆ ಕ್ಲೋಸ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡಬೇಕು. 2ನೇ ಸಿಚುವೇಶನ್ ಏನಂದರೆ ಅಕೌಂಟ್ ಹೋಲ್ಡರ್ ಡೆತ್ ಆದಾಗ. ಅಂದರೆ ಈ ಹೆಣ್ಮಗುವಿನ ಡೆತ್ ಆದರೆ ಗಾರ್ಡಿಯನ್ ಡೆತ್ ಸರ್ಟಿಫಿಕೇಟ್ ಪ್ರೂಫ್ ಥರ ಸಬ್ಮಿಟ್ ಮಾಡಬೇಕು. ಈ ಆಧಾರದ ಮೇಲೆ ಅಕೌಂಟ್ ಪ್ರೀಮೆಚೂರ್ ಕ್ಲೋಸ್ ಆಗುತ್ತೆ. ಇದರ ಜೊತೆಗೆ ಇಂಟ್ರೆಸ್ಟ್ ಅಮೌಂಟ್ ಕೂಡ ಸಿಗುತ್ತೆ. 3ನೇ ಸಿಚುವೇಶನ್ ಏನಂದರೆ ಜೀವಕ್ಕೆ ಅಪಾಯ ಇರುವಂಥ ಕಾಯಿಲೆ ಏನಾದರೂ ಇದ್ದರೆ ಈ ಥರದ ಸಂದರ್ಭದಲ್ಲಿ ನಿಮಗೆ ಅಮೌಂಟ್ ಬೇಕಾಗಿರೋದ್ರಿಂದ ಪ್ರೀಮೆಚೂರ್ ಕ್ಲೋಸ್ ಮಾಡ್ಬೋದು. ಅಥವಾ ಗಾರ್ಡಿಯನ್ ಡೆತ್ ಆಗಿ ಅಕೌಂಟ್ ಆಪರೇಟ್ ಮಾಡೋಕ್ಕೆ ಕಷ್ಟ ಆಗಿದ್ರೆ ಈ ಥರದ ಸಂದರ್ಭದಲ್ಲೂ ಕೂಡ ಅಕೌಂಟ್ನ ಪ್ರೀಮೆಚೂರ್ ಕ್ಲೋಸ್ ಮಾಡ್ಬೋದು. ಆದರೆ 2ನೇ ಮತ್ತು 3ನೇ ಸಿಚುವೇಶನ್ನಲ್ಲಿ ಅಕೌಂಟ್ ಕ್ಲೋಸ್ ಮಾಡಬೇಕಂದ್ರೆ 5 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಇಲ್ಲ ಅಂದರೆ ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ಕೊನೆ ಹಾಗೆ 7ನೇ ಫೀಚರ್ ಬಗ್ಗೆ ಮಾತಾಡೋಣ. ಅದೇನಂದರೆ ವಿತ್ಡ್ರಾವಲ್ಸ್. ಮೆಚುರಿಟಿಗಿಂತ ಮುಂಚೆನೇ ವಿತ್ಡ್ರಾವಲ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಕೇವಲ ಒಂದೇ ಸಿಚುವೇಶನ್ನಲ್ಲಿ ಆಗೋದು. ಅದ್ಯಾವುದಂದರೆ ಹೆಣ್ಣು ಮಗುವಿನ ಎಜುಕೇಷನ್ಗೆ ಮಾತ್ರ. ಏನಾದರೂ ಹೆಣ್ಣು ಮಗುವಿನ ವಯಸ್ಸು 18 ವರ್ಷಕ್ಕಿಂತ ಜಾಸ್ತಿ ಇದ್ದು ಇಲ್ಲ 10th ಕ್ಲಾಸ್ ಪಾಸ್ ಆಗಿದ್ದರೆ ಇವೆರಡರಲ್ಲಿ ಯಾವುದು ಅರ್ಲಿಯರ್ ಆಗುತ್ತೋ ಆ ಕೇಸಲ್ಲಿ ಪ್ರೀಮೆಚೂರ್ ವಿತ್ಡ್ರಾವಲ್ ಮಾಡ್ಬೋದು. ಆದರೆ ಇದರಲ್ಲೂ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು. ಅದೇನಂದರೆ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯೋ ಅದರ 50% ಮಾತ್ರ ವಿತ್ಡ್ರಾ ಮಾಡೋಕ್ಕಾಗೋದು. ಉದಾಹರಣೆಗೆ 7th ಆಗಸ್ಟ್ 2024ಕ್ಕೆ ನೀವು ವಿತ್ಡ್ರಾವಲ್ ಅಪ್ಲಿಕೇಶನ್ ಹಾಕ್ತೀರಾ. ಆವಾಗ ಬ್ಯಾಲೆನ್ಸ್ 5,75,000 ಇರುತ್ತೆ. ಆದರೆ 31 ಮಾರ್ಚ್ 2024ಕ್ಕೆ ಅಕೌಂಟ್ ಬ್ಯಾಲೆನ್ಸ್ 5 ಲಕ್ಷ ಇದ್ದರೆ ನಿಮಗೆ 50% ಅಂದರೆ 2.5 ಲಕ್ಷ ಮಾತ್ರ ವಿತ್ಡ್ರಾ ಮಾಡೋಕ್ಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ವಿತ್ಡ್ರಾವಲ್. ಈ ಕೇಸಲ್ಲಿ ಅಕೌಂಟ್ ಕ್ಲೋಸ್ ಆಗೋದಿಲ್ಲ. ಕೊನೆಯದಾಗಿ ನೀವು ಹೆಣ್ಮಗುವಿನ ಎಜುಕೇಷನ್ ಬಗ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಪ್ರೂಫ್ ಥರ ಕೊಡಬೇಕಾಗತ್ತೆ. ಹಾಗೆ ಅಸ್ಯೂಮ್ ಮಾಡಿ ಎಜುಕೇಷನ್ ಖರ್ಚು 2.5 ಲಕ್ಷ ಅಲ್ಲ 2 ಲಕ್ಷ ಆಗಿರುತ್ತೆ ಅಂತ.
ಆ ಕೇಸಲ್ಲಿ ಮ್ಯಾಕ್ಸಿಮಮ್ ವಿತ್ಡ್ರಾವಲ್ ಅಮೌಂಟ್ 2.5 ಲಕ್ಷ ಇದ್ದರೂ ಕೂಡ ನೀವು ಕೇವಲ 2 ಲಕ್ಷ ಮಾತ್ರ ವಿತ್ಡ್ರಾ ಮಾಡ್ಬೋದು. ಸೊ ಇವೇ ಸುಕನ್ಯಾ ಸಮೃದ್ಧಿ ಯೋಜನೆದು 7 ಫೀಚರ್ಸ್. ಇವಾಗ ನಮ್ಮ ಇಂಪಾರ್ಟೆಂಟ್ ಕ್ವೆಶ್ಚನ್ಗೆ ಬರೋಣ. ಅದೇನಂದರೆ, ಯಾರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಮೊದಲಿಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಇದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೋಬೇಕು. ಎಲ್ಲದಕ್ಕಿಂತ ಮೊದಲನೇ ಬೆನಿಫಿಟ್ ಏನಂದರೆ ಮಿನಿಮಮ್ ಡೆಪಾಸಿಟ್. ಈ ಅಮೌಂಟ್ ತುಂಬಾ ಅಫೋರ್ಡಬಲ್. ಯಾಕೆಂದರೆ ನೀವು ಅತಿ ಕಡಿಮೆ ಅಂದರೆ 250 ರೂಪಾಯಿಂದನೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಎರಡನೇದು ಒಳ್ಳೆ ರಿಟರ್ನ್ಸ್. ಸುಕನ್ಯಾ ಸಮೃದ್ಧಿ ಅಕೌಂಟಲ್ಲಿ PPFಗಿಂತ ಒಳ್ಳೆ ರಿಟರ್ನ್ ಸಿಗುತ್ತೆ. ಮೂರನೇದು, ಈ ರಿಟರ್ನ್ಸ್ ಗೌರ್ಮೆಂಟ್ ಬ್ಯಾಕ್ ರಿಟರ್ನ್ಸ್ ಆಗಿರುತ್ತೆ, ಅಂದರೆ ಗೌರ್ಮೆಂಟ್ ಅಶ್ಯೂರೆನ್ಸ್ ಇರುತ್ತೆ. ನಾಲ್ಕನೇದು, ನಿಮಗೆ ಟ್ಯಾಕ್ಸೇಷನ್ ಬೆನಿಫಿಟ್ ಸಿಗುತ್ತೆ, ಅಂದರೆ EEE ಟ್ಯಾಕ್ಸೇಷನ್ ಬೆನಿಫಿಟ್ ಸಿಗುತ್ತೆ. ನಿಮಗೆ ಸೆಕ್ಷನ್ 80C ಅಲ್ಲಿ 1.5 ಲಕ್ಷಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಇದರ ಇಂಟ್ರೆಸ್ಟ್ ಮೇಲೂ ಯಾವುದೇ ಟ್ಯಾಕ್ಸ್ ಇರಲ್ಲ. ಕೊನೆಯದಾಗಿ ನೀವು ವಿತ್ಡ್ರಾ ಮಾಡಿದಾಗಲೂ ಕೂಡ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನೀವು ಈ EEE ಟ್ಯಾಕ್ಸ್ ಬೆನಿಫಿಟ್ಸಿಂದ 46,800 ರೂಪಾಯಿನ ಸೇವ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ ಜಿಮ್ಮಿ 30% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಇದ್ದಾನೆ ಅಂದ್ಕೊಳ್ಳಿ. ಹಾಗೆ ಅವನು 1.5 ಲಕ್ಷ ರೂಪಾಯಿ ಸುಕನ್ಯಾ ಸಮೃದ್ಧಿ ಅಕೌಂಟಲ್ಲಿ 80C ಡಿಡಕ್ಷನ್ಸಲ್ಲಿ ಕ್ಲೇಮ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡ್ತಾನೆ. ಇನ್ ಕೇಸ್ ಇನ್ವೆಸ್ಟ್ ಮಾಡಲಿಲ್ಲ ಅಂದಿದ್ರೆ ಕೊಡಬೇಕಾಗಿದ್ದ ಟ್ಯಾಕ್ಸ್ ಇನ್ವೆಸ್ಟ್ ಮಾಡೋದ್ರಿಂದ ಕೊಡಬೇಕಾಗೋದಿಲ್ಲ. ಇದರಿಂದ 46,800ನ ಸೇವ್ ಮಾಡ್ಬೋದು. ಹಾಗಾಗಿ ನಿಮ್ಮ ನೆಟ್ ಔಟ್ಫ್ಲೋ 1.5 ಲಕ್ಷ ಅಲ್ಲ, 1,03,200 ಆಗುತ್ತೆ. ಸೊ ಈ 1,03,200 ಮೇಲೆ IRR ಕ್ಯಾಲ್ಕುಲೇಟ್ ಮಾಡಿದ್ರೆ 8.2% ಅಲ್ಲ, 11.5% ಆಗುತ್ತೆ. ಇವಾಗ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆದು ಬೆನಿಫಿಟ್ಸ್ ಗೊತ್ತಾಯಿತು. ಹಾಗಾದರೆ ಇವಾಗ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್ ಏನಂದರೆ, ನಿಮಗೆ ಹೆಣ್ಮಗು ಇದ್ದರೆ ಮಾತ್ರ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್, ನೀವು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಅಂದರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅನಿಸುತ್ತೆ. ಯಾಕಂದರೆ ಈಕ್ವಿಟಿಲಿ ಜಾಸ್ತಿ ರಿಸ್ಕ್ ಇರುತ್ತೆ. ನಿಮಗೆ ರಿಸ್ಕ್ ತಗೊಳ್ಳೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಆಗ ನೀವು ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಈಕ್ವಿಟಿ ರಿಟರ್ನ್ಸ್ ಇದಕ್ಕಿಂತ ಬೆಟರ್ ಇರುತ್ತೆ. ಆದರೆ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು, ಸುಕನ್ಯಾ ಸಮೃದ್ಧಿ ಯೋಜನೆ FD ಅಥವಾ ಬೇರೆ ಎಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಿಂತ ಬೆಟರ್ ರಿಟರ್ನ್ಸ್ ಕೊಡುತ್ತೆ. ಸೊ ನೀವು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ನಿಮಗೆ ಬೆಟರ್ ಆಪ್ಷನ್. ನೆಕ್ಸ್ಟ್ ನಾವು ನೋಡೋದಾದರೆ, ನಿಮಗೆ ಲಾಕ್ ಇನ್ ಬೆನಿಫಿಟ್ ಬೇಕು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಬೇಕು. ನಿಮಗೆ ನೀವು ಡಿಸಿಪ್ಲಿನ್ ಇನ್ವೆಸ್ಟರ್ ಅಲ್ಲ ಅಂತ ಅನಿಸುತ್ತೆ ಅಂದರೆ, ಇಲ್ಲ ನೀವು SIPನ ರೆಗ್ಯುಲರ್ ಆಗಿ ಮಾಡಲ್ಲ ಅಂದರೆ, ಇಲ್ಲ ನೀವು ಫ್ರೀಕ್ವೆಂಟಾಗಿ ಹಣ ವಿತ್ಡ್ರಾ ಮಾಡ್ತೀರಾ ಅಂದರೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಇದರ ಲಾಕ್ ಇನ್ ಪೀರಿಯಡ್ ತುಂಬ ಜಾಸ್ತಿ, ಅಂದರೆ 21 ವರ್ಷ ಇದೆ. ಹಾಗೆಯೇ ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ಚೆನ್ನಾಗಿ ಕಾಂಪೌಂಡ್ ಆಗುತ್ತೆ. ಮುಂದಿನ ವಿಷಯ ಏನಂದರೆ ಅಸೆಟ್ ಅಲೋಕೇಶನ್ ಬಗ್ಗೆ. ನಾವು ತುಂಬ ಸಲ ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಇರಬೇಕು ಅಂತ ಮಾತಾಡ್ತಾ ಇರ್ತೀವಿ. ನಿಮಗೆ ಅಲೋಕೇಶನ್ನಲ್ಲಿ ಆಲ್ರೆಡಿ ಈಕ್ವಿಟಿಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದ್ರೆ ಈ ಕೇಸಲ್ಲಿ ನೀವು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಥರ ಇರೋ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅನಿಸುತ್ತೆ. ಕೊನೆಯದಾಗಿ ನಿಮ್ಮ ಫೈನಾನ್ಷಿಯಲ್ ಕೆಪಾಸಿಟಿ ಅಲೋ ಮಾಡುತ್ತೆ ಅಂದರೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೆ ಈಕ್ವಿಟಿ ಎರಡರಲ್ಲೂ ಸ್ವಲ್ಪ ಹಣ ಇನ್ವೆಸ್ಟ್ ಮಾಡಿ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಇದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಲೋ ಮಾಡುತ್ತೆ ಅಂದರೆ ಮಾತ್ರ. ಹಾಗಾದರೆ ಬನ್ನಿ ಈ ವಿಡಿಯೋ ಕನ್ಕ್ಲೂಡ್ ಮಾಡ್ತಾ ಯಾವ್ಯಾವ ಫೀಚರ್ ಬಗ್ಗೆ ತಿಳ್ಕೊಂಡ್ವಿ ಅಂತ ನೋಡೋಣ. ಸೊ ಫಸ್ಟ್, ಯಾರು ಈ ಅಕೌಂಟ್ ಓಪನ್ ಮಾಡ್ಬೋದು ಅಂತ ನೋಡಿದ್ವಿ. ಲೀಗಲ್ ಗಾರ್ಡಿಯನ್ ಅವರ 10 ವರ್ಷಕ್ಕಿಂತ ಕಡಿಮೆ ಇರೋ ಹೆಣ್ಮಗು ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು ಹೆಣ್ಮಗು ಹೆಸರಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡ್ಬೋದು. ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಕೇವಲ 2 ಹೆಣ್ಮಕ್ಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಡೆಪಾಸಿಟ್ ಬಗ್ಗೆ ನೋಡೋದಾದರೆ ಪ್ರತಿ ವರ್ಷ ಮಿನಿಮಮ್ 250 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಹಾಗೆ ಮ್ಯಾಕ್ಸಿಮಮ್ 1.5 ಲಕ್ಷ ಇನ್ವೆಸ್ಟ್ ಮಾಡ್ಬೋದು. ಇದಾದಮೇಲೆ ಇಂಟ್ರೆಸ್ಟ್ ಬಗ್ಗೆ ನೋಡೋದಾದರೆ ಎವ್ರಿ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ. ಹಾಗೆ ಕರೆಂಟ್ ಇಂಟ್ರೆಸ್ಟ್ ರೇಟ್ 8.2% ಇದೆ. ನೆಕ್ಸ್ಟ್ ಪಾಯಿಂಟ್, ಮೆಚುರಿಟಿ ಬಗ್ಗೆ. ಈ ಅಕೌಂಟ್ 21 ವರ್ಷ ಆದಮೇಲೆ ಮೆಚೂರ್ ಆಗುತ್ತೆ. ಆದರೆ ಇದರಲ್ಲಿ ನೀವು ಡೆಪಾಸಿಟ್ ಮಾಡೋದು 15 ವರ್ಷ ಮಾತ್ರ. ಪ್ರೀಮೆಚೂರ್ ಕ್ಲೋಸಿಂಗ್ ಬಗ್ಗೆ ನೋಡೋದಾದರೆ 3 ಸಿಚುವೇಷನ್ನಲ್ಲಿ ನೀವು ಪ್ರೀಮೆಚೂರ್ ಕ್ಲೋಸಿಂಗ್ ಮಾಡ್ಬೋದು. ಅದು ಯಾವುದಂದರೆ, ಹುಡುಗಿಯ ಮ್ಯಾರೇಜ್ ಇದ್ದರೆ, ಡೆತ್ ಅಥವಾ ಜೀವನಕ್ಕೆ ಅಪಾಯ ಇರೋ ಅಂಥ ಕಾಯಿಲೆ ಇದ್ದರೆ,
ವಿತ್ಡ್ರಾವಲ್ ಬಗ್ಗೆ ಮಾತಾಡೋದಾದರೆ ವಿತ್ಡ್ರಾವಲ್ ಕೇವಲ ಒಂದು ಕಂಡೀಷನಲ್ಲಿ ಮಾತ್ರ ಮಾಡ್ಬೋದು. ಅದು ಯಾವುದಂದರೆ ಹುಡುಗಿಯ ಎಜುಕೇಷನ್ಗೆ ಮಾತ್ರ. ಕೊನೆಯದಾಗಿ ಇದರ ಬೆನಿಫಿಟ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ಗೌರ್ಮೆಂಟ್ ಬ್ಯಾಕ್ಡ್ ರಿಟರ್ನ್ ಸಿಗುತ್ತೆ, ಒಳ್ಳೆ ರಿಟರ್ನ್ ಸಹ ಸಿಗುತ್ತೆ. ಮಿನಿಮಮ್ ಡೆಪಾಸಿಟ್ ಕೂಡ ತುಂಬ ಅಫೋರ್ಡಬಲ್ ಇದೆ. ಹಾಗೆ ಟ್ರಿಪಲ್ ಇ ಟ್ಯಾಕ್ಸೇಷನ್ ಬೆನಿಫಿಟ್ ಕೂಡ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಟ್ರಿಪಲ್ ಇ ಟ್ಯಾಕ್ಸ್ ಬೆನಿಫಿಟ್ ಕೇವಲ ಓಲ್ಡ್ ರೆಜಿಮಲ್ಲಿ ಸಿಗುತ್ತೆ. ಆದರೆ ಇದರ ಇಂಟ್ರೆಸ್ಟ್ ಮೇಲಿನ ಟ್ಯಾಕ್ಸ್ ಬೆನಿಫಿಟ್ ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಸಿಗುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಆಗಿತ್ತು. ಮುಂದಿನ ಇನ್ನೊಂದು ಗೌರ್ಮೆಂಟ್ ಸ್ಕೀಮ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.